ಫ್ರೆಂಡ್ಸ್, ರಾಮಾಯಣ ಒಂದು ಸತ್ಯ ಘಟನೆ ಅನ್ನೋದಕ್ಕೆ ನಮಗೆ ಅದೆಷ್ಟೋ ಸಾಕ್ಷಿ ಸಿಕ್ಕಿದೆ. ಒಂದು ಕಾಲದಲ್ಲಿ ಶ್ರೀರಾಮಚಂದ್ರ ಓಡಾಡಿದಂತಹ ಹಾದಿಯಲ್ಲಿ ನಾವು ಸಹ ಓಡಾಡುತ್ತಿದ್ದೇವೆ. ಫ್ರೆಂಡ್ಸ್, ಶ್ರೀರಾಮ ಈ ಭೂಮಿಯಲ್ಲಿದ್ದರು, ಹಾಗೆ ರಾಮಾಯಣ ನಡೆದಿದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಹಾಗಾದರೆ ಆ ಸಿಕ್ಕಂತಹ ಸಾಕ್ಷಿ ಯಾವುದು ಗೊತ್ತೇ? ವಿಡಿಯೋ ಮುಂದುವರಿಸೋಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕ್ನ ಪ್ರೆಸ್ ಮಾಡಿ. ಯಾಕಂದರೆ ನಾವು ಹಾಕೋ ವಿಡಿಯೋ ನಿಮಗೆ ಮಿಸ್ಸೇ ಆಗಲ್ಲ. ರಾಮಾಯಣದ ಪ್ರಕಾರ ರಾಮ ಸೇತುವೆ ನಿರ್ಮಾಣದ ವೇಳೆ ವಾನರ ಗುಂಪು ಶ್ರೀರಾಮನಿಗೆ ಸಹಾಯ ಮಾಡಿತ್ತು. ಹಾಗೆ ಆ ಸೇತುವೆ ಮೇಲೆ ಮೊದಲು ಕಾಲಿಟ್ಟಿದ್ದು ಯಾರು ಗೊತ್ತಾ? ರಾಮ ಸೇತುವೆ ಮೇಲೆ ಮೊದಲು ಕಾಲಿಟ್ಟಿದ್ದು ಶ್ರೀರಾಮಚಂದ್ರರೇ. ಆ ದಿವ್ಯ ಪಾದದ ಗುರುತು ಅಮರವಾಗಿ ಕಲ್ಲಿನ ಮೇಲೆ ಹಾಗೆ ಮೂಡಿತ್ತು. ಹಾಗಾದರೆ ರಾಮ ಸೇತು ಇರಬೇಕಾದ್ರೆ ಶ್ರೀರಾಮನ ಪಾದದ ಗುರುತು ಇರಬೇಕಲ್ವೇ? ಈ ವಿಚಾರವನ್ನು ನಾವು ಈ ವಿಡಿಯೋದ ಮೂಲಕ ತಿಳಿಯೋಣ ಬನ್ನಿ. ಫ್ರೆಂಡ್ಸ್, ರಾಮ ಸೇತು ನಿರ್ಮಾಣ ಮಾಡುವಲ್ಲಿ ಮೊದಲು ಕಲ್ಲು ಇಟ್ಟಿದ್ದು, ಹಾಗೆ ಶ್ರೀರಾಮನು ಮೊದಲು ಕಾಲಿಟ್ಟಿದ್ದು ಎಲ್ಲಿ ಗೊತ್ತಾ? ಸೇತುಕರೈನಲ್ಲಿ ರಾಮ ಸೇತುವೆಯ ಮೊದಲ ಕಲ್ಲಿಟ್ಟಿದ್ದು. ಸೇತುಕರೈ ಧನುಷ್ಕೋಡಿಯಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಸೇತುಕರೈನಲ್ಲಿ ಮೊದಲ ಕಲ್ಲನ್ನು ಇಟ್ಟಿದ್ದು ಶ್ರೀರಾಮನ ಭಕ್ತನಾದ ಹನುಮಂತ. ರಾಮನ ಅನುಗ್ರಹದಿಂದ ಮುಳುಗಡೆಯಾಗಬೇಕಿದ್ದ ಕಲ್ಲುಗಳು ತೇಲಲು ಪ್ರಾರಂಭವಾಗುತ್ತದೆ. ಮುಂದೆ ರಾಮಾಯಣದ ವಿಚಾರವಾಗಿ ಅನ್ವೇಷಣೆ ಮಾಡಲು ಒಂದು ಮಾಧ್ಯಮ ತಂಡದವರು ಶ್ರೀರಾಮನ ಹೆಜ್ಜೆ ಗುರುತನ್ನು ಅನ್ವೇಷಣೆ ಮಾಡಲು ಅಧಿಕಾರಿಗಳಿಂದ ಅನುಮತಿ ಪಡೆದುಕೊಂಡು ಹುಡುಕಾಟಕ್ಕೆ ಮುಂದಾಗ್ತಾರೆ. ಇವರು ಒಟ್ಟು 5 ದ್ವೀಪಗಳಲ್ಲಿ 4 ದ್ವೀಪಗಳನ್ನು ಅನ್ವೇಷಣೆ ಮಾಡಿದಾಗ ಇವರಿಗೆ ಯಾವುದೇ ಎವಿಡೆನ್ಸ್ ಸಿಗಲಿಲ್ಲ. ನಂತರ ಇವರು ಕೊನೆಯ ದ್ವೀಪದ ಅನ್ವೇಷಣೆಗೆ ಮುಂದಾಗ್ತಾರೆ. ಇವರಿಗೆ ಅಚ್ಚರಿಯ ಸಂಗತಿಯೇ ಕಾದಿತ್ತು. ಅದೇನೆಂದರೆ ಅವರಿಗೆ ಬೃಹತ್ ಆಕಾರದ ಶ್ರೀರಾಮನ ಪಾದದ ಗುರುತು ಕಾಣಸಿಗುತ್ತದೆ. ಇವೆಲ್ಲ ವಿಚಾರ ಶ್ರೀರಾಮಚಂದ್ರರು ಭೂಮಿಯ ಮೇಲೆ ಇದ್ದರು ಅಂತ ನಮಗೆ ತಿಳಿಸಿಕೊಡುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.